ಕ್ಲಿಯರ್ ಆಗಿಲ್ಲ ಸರ್. ಅಲ್ಲ ನೀವು ಈಚೆ ಹಾಕಿದ್ರೆ ಎಲ್ಲಿ ಹೋಗುತ್ತೆ ನೀರು? ಎಷ್ಟು ಜನ ಇದ್ದೀರಾ ಸರ್ ನೀವು ಮನೇಲಿ? 4 ಜನ. ಇಲ್ಲಿ ನೋಡಿ ಮೇಡಮ್, ಸಂಬ ಒಳಗಡೆ ಅಂತ ನೀರು ಈಚೆ ಬರ್ತಾ ಇದೆ. ಎಲ್ಲ ಮಳೆ ಯಾವಾಗ ಬರ್ತಾ ಅವಾಗ ಇದು ಕೆರೆ 1 ಅವರ್ ಹೋದ್ರೆ ಸಾಕು. ಚೇಣಿಕೆರೆ ದೀಪಿಗೆ ಲೇಔಟ್ ಮೇಡಮ್. 1 ಅವರ್ ನೀರು ಬಂತು ಅಂದ್ರೆ, ಮಳೆ ಬಂತು ಅಂದ್ರೆ ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ಅದನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ 1-3 ಅವರ್ ಅದರಲ್ಲಿ ಇದು ಬರ್ಬೋದು, ಆವು ಬರ್ಬೋದು. ಈ ಮನೆಗೂ ನೀರು ಸಂಪಿಂದ ನೀರು ಆಚೆ ಬರ್ತಿದೆ. ಮಳೆಯಿಂದ ಅನೇಕ ಕಡೆಗಳಲ್ಲಿ ಅನಾಹುತ ಆಗಿರುವಂಥದ್ದು. ಕಲ್ಯಾಣ ನಗರದ ಚೇಳಕೆರೆ ಬಳಿಯಲ್ಲಿರುವಂತಹ ಆ ಮನೆಗಳಿಗೆ ನಿನ್ನೆ ರಾತ್ರಿ ಸುರಿದಂತಹ ಆ ಮಳೆಗೆ ನೀರು ನುಗ್ಗಿದೆ. ಸದ್ಯಕ್ಕೆ ನಾನೀಗ ಇಲ್ಲಿ ಮನೆ ಹತ್ರ ಬಳಿ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಾ, ಮನೆ ಒಳಗಡೆ ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ. ಎಲ್ಲರೂ ಕೂಡ ಇಡೀ ರಾತ್ರಿ ಮನೆಯಲ್ಲಿ ತುಂಬಿದಂತಹ ನೀರನ್ನ ಹೊರಹಾಕುವಂತಹ ಕೆಲಸದಲ್ಲೇ ಬ್ಯುಸಿಯಾಗಿದ್ರು. ಬೆಳಗ್ಗೆ ಆದ್ರೂ ಕೂಡ ನೀರಿನ ಒಂದು ಪ್ರಮಾಣ ಕಡಿಮೆ ಆಗ್ತಿಲ್ಲ. ಇನ್ನೂ ಕೂಡ ಮನೆಯ ಕ್ಲೀನಿಂಗ್ ಅಲ್ಲೇ ಇದ್ದಾರೆ. ಇಲ್ಲಿ ಹಾಗೆ ಸಂಪ್ ಕೂಡ ನೋಡ್ತಿರ್ಬಹುದು. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಈ ಸಂಪ್ ಒಳಗಡೆ ಒಂದು ನೀರು ನುಗ್ಗಿ ಎಲ್ಲ ಕೂಡ ಕಲುಷಿತ ಆಗುತ್ತೆ. ಸೊ ಈ ನೀರನ್ನ ಸೇವಿಸೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇದು ಚರಂಡಿಯ ನೀರಾಗಿರುತ್ತೆ. ಸೊ ಹೀಗಾಗಿಯೇ ಇಲ್ಲಿನ ಜನರ ಸಮಸ್ಯೆ ಕೇಳೋದಕ್ಕೆ ಯಾರೊಬ್ರು ಕೂಡ ಬರ್ತಿಲ್ಲ. ಇಲ್ಲಿ ಮನೆ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ರಾತ್ರಿ ಎಷ್ಟು ಗಂಟೆಗೆ ಮಳೆ ಶುರುವಾಯ್ತು? ಇಲ್ಲಿ ಮಧ್ಯಾಹ್ನದಿಂದನೇ ಶುರುವಾಯಿತು. 3 ಗಂಟೆಯಿಂದನೇ ಹಿಂಗೆ ಬಂದಿದ್ದು ನೀರು. ರಾತ್ರಿ ಮಳೆಗೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ನಾವು 1:30-2 ಗಂಟೆ ತನಕ ನೀರು ಹಿಂಗೆ ತೆಗೆದ್ಬಿಟ್ಟು ನೋಡಿದೆ. ಆಮೇಲೆ ಆಗಲ್ಲ, ನಾವು ಸ್ಟಾಪ್ ಮಾಡಿಬಿಟ್ಟು ಮಲಗಿದೆ. ಈಗನೂ ನೋಡಿ, ಈಗೇನು ಹೋಗಿಲ್ಲ, ರೋಡಿಂದ ಹೋಗಲ್ಲ ನೀರು. ಎಲ್ಲಿಗೆ ಹಾಕೋದು? ರೋಡಲ್ಲಿನೂ ನೀರಿದೆ. ಇದು ವರ್ಷಗಾಯಿತು. ಇದು ಅಧಿಕಾರಿ ಹತ್ರ ಹೇಳಿ ಹೇಳಿ ನಾವು ಸಾಕಾಗಿದೆ. ಅವರು ಹೇಳುವಾಗ ಮಾಡ್ತೀನಿ, ಇವತ್ತು ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ. ಇನ್ನೊಂದು ಕೆಲಸನೇ ಇಲ್ಲಿ ಆಗ್ತಾ ಇಲ್ಲ. ಬಹಳ ಕಷ್ಟದಲ್ಲಿ. ಎಷ್ಟು ಸರ್ ಈಗ ಸಂಪ್ ನೀರೆಲ್ಲ ಈ ತರ ತುಂಬಿಕೊಂಡಾಗ ಇದನ್ನ ಕ್ಲೀನ್ ಮಾಡಿಸೋದು ಎಲ್ಲವೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಕಷ್ಟನೇ. ಒಂದ್ಸರಿ ಅದು ಕ್ಲೀನ್ ಮಾಡ್ಬೇಕಂದ್ರೆ ನಮ್ಗೆ 2,000 ಹಾಕ್ಬೇಕು. ಆಮೇಲೆ ಅದು ಸಂಪಿನಲ್ಲಿ ನೀರು ಹಾಕ್ಬೇಕಲ್ಲ, ನೀರು ಬರಲ್ಲ, ಗಲೀಜ್ ನೀರೇ ಬರೋದು ಬರುವಾಗ. ಮಳೆಕಾಲ ಬಂದ್ರೆ ಕಷ್ಟನೇ. ಇಷ್ಟು ವರ್ಷ ಆಗಿ ನಮ್ಗೆ ಕಷ್ಟನೇ. ಸೊ ಇನ್ನೂ ಕೂಡ ನೀರು ಹಂಗೇನೆ ಇದೆ. ಸೊ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? ಎಷ್ಟು ಸರಿ ಇದು, ಎಷ್ಟನೇ ಸರಿ ಇದು? ಎವ್ರಿ ಇಯರ್ ಇದೆ ಮೇಡಮ್, ಎವ್ರಿ ಇಯರ್. ಫಸ್ಟ್ ಒಂದು 5 ನಾವು ಬಂದು ಇಲ್ಲಿ 15 ವರ್ಷ ಆಗಿದೆ. ಫಸ್ಟ್ ಒಂದು 5 ವರ್ಷಕ್ಕೆ ಏನು ತೊಂದರೆ ಇರಲಿಲ್ಲ. ಈಗ ಮನೆಗಳೆಲ್ಲ ಜಾಸ್ತಿ ಆಯಿತು, ಮೋರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಈಗ ಜಾಸ್ತಿಯಾಗಿ ಬರ್ತಾ ಇದೆ. ಈಗ ನೋಡಿ, ಮುಂಚೆ ಎಲ್ಲ ಒಂದು 2-3 ಅವರ್ನಲ್ಲಿ ಖಾಲಿ ಆಗುತ್ತೆ ನೀರು. ಈಗ ಈ ಮಳೆಯಲ್ಲಿ, ಒಂದೇ ಮಳೆಯಲ್ಲಿ ನೋಡಿ, ಇಷ್ಟು ಬೆಳಿಗ್ಗೆ ಆಯಿತು ನೀರು ಖಾಲಿ ಆಗಿಲ್ಲ. ಭಾಳ ಕಷ್ಟನೇ. ನಾಳೆಗೆ ಏನಾಗೋದು ಏನು ನಮ್ಗೆ ಗೊತ್ತಿಲ್ಲ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು, ಇನ್ನೂ ಕೂಡ 7 ದಿನಗಳ ಕಾಲದ ಒಂದು ಮಳೆಯ ಅಲರ್ಟ್ ಅನ್ನ ಕೊಡಲಾಗಿರುವಂತದ್ದು. ಸೊ ಹೀಗಾಗಿ ಒಂದು ಮಳೆಗೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆ ಇನ್ನು ಎಷ್ಟು ಮಟ್ಟಿಗೆ ಹೆಚ್ಚಾಗಬಹುದು ಅನ್ನುವಂತಹ ಮಾತುಗಳನ್ನ ಇವ್ರು ಹೇಳ್ತಿರುವಂತದ್ದು. ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಅವರು
ಕ್ಯಾರೆ ಅಂತಿಲ್ಲ. ಸೊ ಹೀಗಾಗಿಯೇ ಮುಂದೇನು ಮಾಡೋದು ಅನ್ನುವಂಥದ್ದು ಗೊತ್ತಾಗದೆ ಮನೆ ಮಾಲೀಕರು, ಇಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಒಂದು ಆತಂಕದಲ್ಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.